ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಐ ಹೋಪ್ ಎಲ್ಲರೂ ಚಲೋ ಇದ್ದೀರಿ ಅಂತ ಅನ್ಕೋತೀನಿ. ಇವತ್ತಿನ ಈ ವಿಡಿಯೋದೊಳಗೆ ನಾನು ನಿಮಗೆ ಬ್ರೆಡ್ ಪುಡ್ಡಿಂಗ್ ಮಾಡೋದು ತೋರಿಸ್ಲಿಕ್ಕತ್ತೀನಿ. ತುಂಬ ಈಸಿ ಅದ. ನಾನು ಫಸ್ಟ್ ಟೈಮ್ ಇದು ಸರಿಯಾಗಿ ಬರ್ತೈತೋ ಇಲ್ಲೋ ಅಂತ ಅಂದ್ಕೊಂಡಿದ್ದೆ, ಬಟ್ ಭಾಳ ಚಲೋತ್ತಂಗೆ ಬಂದದ. ಸೊ ಅದನ್ನೇ ಇಲ್ಲಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡೇನಿ. ಬ್ರೆಡ್ ಪುಡ್ಡಿಂಗ್ ಮಾಡೋಕೆ 4 ಬ್ರೆಡ್ ನಾನಿಲ್ಲಿ ಸಣ್ಣ ಕಟ್ ಮಾಡಿ ಗ್ರೈಂಡ್ರಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡೇನಿ. ಎಷ್ಟು ಚೆನ್ನಾಗಿ ಪೌಡ್ರ್ ಮಾಡ್ಕೋತೀರಿ ಅಷ್ಟು ಚಲೋ ಬ್ರೆಡ್ ಪುಡ್ಡಿಂಗು ರೆಡಿ ಆಗ್ತದೆ. ಇಲ್ಲಿ ನಾನು ಕೇಕಿನ ಟಿನ್ ತೊಗೊಂಡೇನಿ. ನಿಮ್ಮ ಮನ್ಯಾಗ ಕೇಕಿನ ಟಿನ್ ಇಲ್ಲ ಅಂದ್ರೆ ಯಾವ ಪಾತ್ರೆ ಒಳಗೆ ನೀವು ಮಾಡ್ಬೇಕಂತ ಅಂದ್ಕೊಂಡಿರಿ ಬ್ರೆಡ್ ಪುಡ್ಡಿಂಗ್ನ, ಸೊ ಅದ್ರೊಳಗೆ ನೀವು ಸಕ್ಕರೆ ಪಾಕನ ಮಾಡ್ಕೋಬೇಕಾಕೈತಿ. ಇಲ್ಲ ಅಂತಂದ್ರೆ ಸಪ್ರೇಟ್ ಮಾಡಿಕೊಂಡು ಕೂಡ ನೀವು ಯಾವ ಒಂದು ಪಾತ್ರೆ ಒಳಗೆ ಮಾಡ್ಬೇಕು ಅಂದ್ಕೊಂಡಿರಿ ಅದಕ್ಕೆ ಸುರ್ವಿದ್ರೆ ಆಯ್ತು. ಇದು ಮಾಡ್ಕೊಳಕ್ಕೆ ನಾನಿಲ್ಲೇ ತೊಗೊಳಕತ್ತೀನಿ. ಅರ್ಧ ಗ್ಲಾಸ್ ನೀರು ತೊಗೊಂಡೇನಿ. ಸಣ್ಣ ಗ್ಲಾಸ್ ನೀರಿದು ಚಮಚೆ ಪ್ರಕಾರ ನಾವು ಮೆಜರ್ಮೆಂಟ್ ಮಾಡಿದ್ರೆ ಸ್ಪೂನ್ ಹೇಳಕತ್ತೀನಿ ನಾನು. ಇಲ್ಲಿ 4 ರಿಂದ 5 ಸ್ಪೂನ್ ನೀವು ತೊಗೋಬೋದು. ಅದಾದ ನಂತರ ಒಂದು 3 ರಿಂದ 4 ಟೇಬಲ್ ಸ್ಪೂನು ಸಕ್ಕರೆ. ಸೊ ಇವೆರಡು ಸೇರಿಸ್ಕೊಂಡು ಸ್ವಲ್ಪ ಬ್ರೌನ್ ಕಲರ್ ಬರಬೇಕು, ಅಂದರೆ ಕಂದು ಕಲರ್ ಬರೋವರೆಗೂ ಸ್ವಲ್ಪ ಈ ನೀರನ್ನ ನೀವು ಸ್ವಲ್ಪ ಹುರ್ಕೋಬೇಕು. ಅದು ಕಲರ್ ಚೇಂಜ್ ಆಗುತ್ತೆ. ಇದನ್ನು ಮಾಡೋದಕ್ಕೆ 1 ರಿಂದ 2 ನಿಮಿಷ ಆದರೆ ಸಾಕು. ಸೊ ಇದನ್ನು ಬಿಟ್ಟು ಇದನ್ನು ಮಾಡೋಕ್ಕಿಟ್ಟು ಬೇರೆ ಯಾವುದಾದ್ರೂ ಕೆಲಸ ಮಾಡೋಕ್ಕೆ ಹೋಗಿರಿ, ಇಲ್ಲಂತಂದ್ರೆ ಇದು ಹೊತ್ತೆ ಹೋಗ್ಬಿಡ್ತದೆ. ಸೊ ಹೀಗಾಗಿ ನಿಂತು ಇದನ್ನು ಮಾಡಿ ನೀವು ಸೈಡಲ್ಲಿಟ್ಟು ಬೇರೆ ಕೆಲಸನ ಮಾಡ್ಬೋದು. ಇವಾಗ ಇದು ಬ್ರೌನ್ ಕಲರ್ ಚೇಂಜ್ ಆಗ್ಲಿಕ್ಕತ್ತದ, ಅಂದರೆ ಕಂದು ಕಲರ್ ಬರ್ಲಿಕ್ಕತ್ತದ. ಸೊ ಇಲ್ಲಿಗೆ ನೀವು ಇದನ್ನು ಸ್ಟಾಪ್ ಮಾಡಬೇಕು. ಭಾಳ ಮಾಡಿದ್ರಿ ಅಂತಂದ್ರೆ ಕಹಿ ಆಗ್ತದೆ ಬ್ರೆಡ್ ಪುಡ್ಡಿಂಗು. ಸೊ ಸ್ವಲ್ಪ ಇದನ್ನು ನೋಡಿಕೊಂಡು ನೀವು ಒಂದು ಅಂದಾಜಿನ ಮೇಲೆ ಕಲರ್ ಚೇಂಜ್ ಆದಮೇಲೆ ಇದನ್ನು ಗ್ಯಾಸ್ನ ಆಫ್ ಮಾಡಬೇಕು. ಇನ್ನದು ಆರುವರೆಗೂ ನಾವಿಲ್ಲಿ ಅರ್ಧ ಲೀಟ್ರ್ ಹಾಲು ತೊಗೊಂಡು ಕಾಯಕ್ಕಿಡಾಕತ್ತೀನಿ. ನಿಮ್ಮ ಮನೆ ಕಾದಿದ್ದ ಹಾಲಿದ್ರೆ ಅದನ್ನು ನೀವು ಇಲ್ಲಿ ಬಳಸ್ಬೋದು. ಈಗ ಈ ಒಂದು ಹಾಲಿ ಮಿಕ್ಸ್ ಮಾಡೋದಕ್ಕೆ ನಾನಿಲ್ಲಿ ಕಾರ್ನ್ಫ್ಲೋರ್ ತೊಗೊಂಡಿನಿ. ಕಾರ್ನ್ಫ್ಲೋರ್ ನಾರ್ಮಲಾಗಿ ಎಲ್ಲ ಶಾಪ್ ಒಳಗೆ ನಿಮಗೆ ಸಿಗ್ತದೆ. ಇದು 40 ರೂಪಾಯಿದೊಳಗೆ ನೀವು ಒಂದು ಸಾರಿ ತೊಗೊಂಬಂದ್ರೆ 1 2 ರಿಂದ 3 ಬಾರಿ ನೀವು ಬೇರೆ ಬೇರೆ ಥರದ ರೆಸಿಪಿ ಮಾಡ್ಬೋದು. ಇಲ್ಲ ಅಂತಂದ್ರೆ ಮನ್ಯಾಗ ಕೂಡ ನೀವು ಕಾರ್ನ್ಫ್ಲೋರ್ ತಯಾರು ಮಾಡ್ಬೋದು. ಇದನ್ನು ನಾನು ಮನೆಯಲ್ಲೇ ಮಾಡಿರೋದು. ನೆಕ್ಸ್ಟ್ ಟೈಮ್ ಯಾವುದಾದ್ರು ವೀಡಿಯೋಸ್ ಒಳಗೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ಮನೆಯೊಳಗೆ ಹ್ಯಾಂಗೆ ಮಾಡೋದು ಅಂಥೇಳಿ. ಇನ್ನು ಈ ಕಾರ್ನ್ಫ್ಲೋರ್ನ ನಾವು ಹಾಲು ಸೇರಿಸೋಕ್ಕಿಂತ ಮುಂಚೆಗೆ ಸ್ವಲ್ಪ ಇದನ್ನು ಒಂದು ಲಿಕ್ವಿಡ್ ಫಾರ್ಮ್ ಒಳಗೆ ಮಾಡ್ಕೋಬೇಕಾಕೈತಿ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಹಾಲು ಸೇರಿಸ್ಲಿಕ್ಕತ್ತೀನಿ. ಇಲ್ಲಿ ಹಾಲು ಹೆಂಗಿರ್ಬೇಕಂದ್ರೆ ಭಾಳ ತಣ್ಣಗಿರಬಾರ್ದು, ಭಾಳ ಬಿಸಿ ಕೂಡ ಇರಬಾರ್ದು. ಭಾಳ ತಣ್ಣಗೆ ಅಥವಾ ಭಾಳ ಬಿಸಿ ಇತ್ತಂದ್ರೆ ಗಂಟು ಆಗ್ತೈತಿ ಇದು. ಸೊ ಇದು ಮೀಡಿಯಮ್ ಒಳಗದ ಹಾಲು, ಸ್ವಲ್ಪ ಬೆಚ್ಚಗಿರಬೇಕು ಅಂತ ಹೇಳ್ತೀವಿ ನೋಡು, ಆ ರೀತಿ ಇರ್ಬೇಕು ರೀ. ಸೊ ಇಲ್ಲಿ ನಾನು ಅದನ್ನು ಹಾಕಿ ಇವಾಗ ನೋಡಿರಿ ಒಟ್ಟು ಗಂಟಿಲ್ಲ ಇದ್ರೊಳಗೆ, ಈ ರೀತಿ ಇರಬೇಕು. ಸೊ ಈ ರೀತಿ ನೀವು ಕಲಿಸ್ಕೊಂಡು ನಂತರ ಇದನ್ನು ಕಾದಂಥ ಹಾಲಿಗೆ ಹಾಕ್ಬೇಕು. ಇದನ್ನು ನಾನು ಹಾಲು ಇವಾಗ ನೋಡೋಣ ಸ್ವಲ್ಪ ಕಾದಿರ್ಬೇಕೀಗ. ಸೊ ನೋಡಿರಿ ಕಾದಿದೆ. ಸೊ ಇವಾಗ ನಾನು ಇದಕ್ಕೆ ಮಿಕ್ಸ್ ಮಾಡ್ಲಿಕ್ಕತ್ತೀನಿ. ಇದನ್ನು ಮಿಕ್ಸ್ ಮಾಡಿದ್ಮೇಲೆ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ 2 ನಿಮಿಷದೊಳಗೆ ಇದು ಈ ರೀತಿಯಾಗಿ ಬದಲಾಕೈತಿ. ಭಾಳ ಟೇಸ್ಟಿ ಇರ್ತದೆ. ಇದನ್ನು ಬೇರೆ ಬೇರೆ ರೆಸಿಪಿ ಕೂಡ ಯೂಸ್ ಮಾಡ್ತಾರೆ. ಇವತ್ತು ನಾವು ಇದನ್ನು ಬ್ರೆಡ್ ಪುಡ್ಡಿಂಗಿಗೆ ಯೂಸ್ ಮಾಡ್ಲಿಕ್ಕತ್ತೀವಿ. ಸೊ ಈ ರೀತಿ ಮಿಕ್ಸ್ ಮಾಡಿದ ತಕ್ಷಣ ನಾವು ಇದಕ್ಕೆ ಬ್ರೆಡ್ನ ಪೌಡ್ರ್ ಏನು ಮಾಡಿ ಇಟ್ಕೊಂಡಿದ್ವಿ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ತಾ ಹೋಗಬೇಕು. ಜಾಸ್ತಿ ಹೊತ್ತು ಬಿಟ್ಟರೆ ಅಂದರೆ ಗಟ್ಟಿ ಆಗ್ತದೆ. ಸೊ ಹೀಗಾಗಿ ನೀವು ತಕ್ಷಣವೇ ಅದನ್ನು ಗ್ಯಾಸ್ ಆಫ್ ಮಾಡಿ ನಾನು ಇಲ್ಲಿ ಕೆಳಗಡೆ, ಆಮೇಲೆ ನೀವು ಬ್ರೆಡ್ ಪೌಡ್ರನ್ನ ಹಾಕಬೇಕು. ಗ್ಯಾಸ್ ಆನ್ ಇದ್ದು ಬ್ರೆಡ್ ಪೌಡ್ರನ್ನ ಮಿಕ್ಸ್ ಮಾಡೋಕ್ಕೆ ಹೋಗಬೇಡ್ರಿ, ಗ್ಯಾಸ್ ಆಫ್ ಮಾಡಿರಿ. ಸೊ ಇಲ್ಲಿ ಎಲ್ಲ ಪೌಡ್ರನ್ನು ನಾನು ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡ್ಲಿಕ್ಕತ್ತೀನಿ. ಈ ರೀತಿ ನಿಮ್ಗೆ ಭಾಳ ಕಡಿಮೆ ಒಂದು ಸಾರಿ ಮಾಡಿ ನೋಡಿರಿ ಫಸ್ಟಿಗೆ ಮನೆ ಒಳಗೆ ಸಣ್ಣದೊಂದು ಪಾತ್ರೆ ಒಳಗೆ. ಅದು ಕರೆಕ್ಟಾಗಿ ಬಂದರೆ ನಂತರ ನೀವು ದೊಡ್ಡದೊಂದು ಇದ್ರ ಟಿನ್ ಯೂಸ್ ಮಾಡಿ ಮನೆಯಾಗ ಎಲ್ಲರಿಗೂ ಮಾಡ್ಬೋದು. ಭಾಳ ಈಸಿ ಅದ, ಪ್ರತಿಯೊಬ್ಬರು ಮಾಡ್ಬೋದು. ಏನು ಅಂಥ ಪರಿ ದೊಡ್ಡದೇನಿಲ್ಲ. ಇದನ್ನು ನೀವು ವೀಕೆಂಡ್ ಒಳಗೆ ಅಥವಾ ಅದೇನಾದರೂ ಸ್ಪೆಷಲ್ ಮನೆಯಾಗಿದ್ರೆ ಅಥವಾ ಹುಡುಗರಿಗೆ ಬ್ರೆಡ್ ತಿನ್ನೋಕೆ ಮನಸ್ಸಿಲ್ಲ ಉಳಿದ ಬ್ರೆಡ್ ಅಂದರೂ ಕೂಡ, ಸೊ ಅವಾಗ ಕೂಡ ನೀವು ಇದನ್ನು ಮಾಡಿಕೊಟ್ರೆ ಅಂದ್ರೆ ಹುಡುಗರು ಇದನ್ನು ಭಾಳ ಪ್ರೀತಿಯಿಂದ ತಿಂತಾರೆ. ಅವ್ರಿಗೆ ಗೊತ್ತೂ ಆಗೋದಿಲ್ಲ ನೀವು ಇದನ್ನು ಬ್ರೆಡ್ ಒಳಗೆ ಮಾಡಿದ್ರಿ ಅಂಥೇಳಿ. ಇದಾದ ನಂತರ 3 ರಿಂದ 4 ಟೇಬಲ್ ಸ್ಪೂನ್ ನಾನಿಲ್ಲಿ ಮಿಲ್ಕ್ ಪೌಡ್ರನ್ನ ಯೂಸ್ ಮಾಡ್ಲಿಕ್ಕತ್ತೀನಿ. ಮಿಲ್ಕ್ ಪೌಡ್ರ್ ಒಳಗೆ ಉಪ್ಪಿನ ಅಂಶ ಇರಬಾರ್ದು, ಅದು ಲಕ್ಷ್ಯ ಇರಲಿ. ಹಾಗೇನೆ ಉಪ್ಪಿಲ್ಲದಂತಹ ಮಿಲ್ಕ್ ಪೌಡ್ರ್ ಕೂಡ ಮಾರ್ಕೆಟ್ನಾಗ ಸಿಗ್ತದೆ, ಅದನ್ನು ನೀವು ಇಲ್ಲಿ ಬಳಸಿದ್ರೆ ಉತ್ತಮ. ಇನ್ನು ಇದು ಬ್ರೆಡ್ ಪುಡ್ಡಿಂಗು ಸ್ವೀಟ್ ಇರ್ತದೆ. ಸೊ ಸ್ವೀಟಿಗೋಸ್ಕರ ನಾವು ಇದಕ್ಕೆ ಸಕ್ಕರೆ ಕೂಡ ಆ್ಯಡ್ ಮಾಡ್ಲಿಕ್ಕತ್ತೀನಿ. ಸಕ್ಕರೆ ನಾನಿಲ್ಲಿ ಅರ್ಧ ಬಟ್ಲು ಹಾಕ್ಲಿಕ್ಕತ್ತೀನಿ. ನೀವು ನಿಮಗೆ ಸ್ವೀಟ್ ಭಾಳ ಬೇಕಂತಂದ್ರೆ 1 ಕಪ್ ಅಥವಾ 1 ಬಟ್ಲು ಹಾಕ್ಬೋದು. ನೀವು ಅಂದಾಜು ನೋಡ್ಕೊಂಡು ಹಾಕ್ರಿ. ನಾನಿಲ್ಲಿ ಅರ್ಧ ಬಟ್ಲು ಮಾತ್ರ ಹಾಕೀನಿ. ಸ್ವೀಟ್ ಜಾಸ್ತಿ ಉತ್ತಮನೂ ಅಲ್ಲ ಶರೀರಕ್ಕೆ, ಹೀಗಾಗಿ ಸಕ್ಕರೆ ಸ್ವಲ್ಪ ಕಡಿಮೆನೇ ಇಟ್ಟಿದ್ದೀನಿ.
ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇದು ಬಿಸಿ ಅದ. ಸೊ ಇವಾಗಲೇ ನಾವು ಇದಕ್ಕೆ ಸ್ವಲ್ಪ ತುಪ್ಪ ಕೂಡ ಹಾಕ್ಲಿಕ್ಕತ್ತೀನಿ, ಆಕಳ ತುಪ್ಪ. ಸೊ ಆಕಳ ತುಪ್ಪ ನಿಮ್ಮ ಮನೆಗೆ ಇಲ್ಲ ಅಂತಂದರೆ ಯಾವುದಾದ್ರೂ ಒಂದು ಬೆಣ್ಣೆ ಇದ್ರೆ ಅದನ್ನು ಹಾಕ್ರಿ. ಅಮೂಲ್ ಬೆಣ್ಣೆ ಅಂತ ಇರ್ತದೆ, ಅದನ್ನ ಇದ್ರೂ ಕೂಡ ಹಾಕಿದ್ರು ಉತ್ತಮ. ಯಾಕಂತಂದರೆ ನಾವು ಇದನ್ನು ಬ್ರೆಡ್ ಪುಡ್ಡಿಂಗ್ ಮಾಡಿ ಇದನ್ನು ಸ್ಟೀಮ್ ಒಳಗೆ ಇಡ್ತೀವಿ. ಸ್ಟೀಮ್ ಆದಮೇಲೆ ಅದು ಜರದು ಕರೆಕ್ಟಾಗಿ ಪ್ಲೇಟ್ನ ಬರಬೇಕಂದ್ರೆ ಸ್ವಲ್ಪ ನೀವು ತುಪ್ಪನೋ ಬೆಣ್ಣೆನೂ ಹಾಕಬೇಕಾಗೈತ್ರಿ. ನಾನಿಲ್ಲಿ ತುಪ್ಪನ 2 ಟೇಬಲ್ ಸ್ಪೂನ್ ಹಾಕೀನಿ. ನೀವು ನಿಮ್ಮ ಅನುಕೂಲ ತಕ್ಕಂತ ನೋಡಿಕೊಂಡು ಎಷ್ಟು ಒಂದು ಮೆಜರ್ಮೆಂಟು ನೀವು ಮಾಡಾಕತ್ತೀರಿ ಅದ್ರ ಪ್ರಕಾರ ಹಾಕಿದ್ರೆ ಆತ್ರಿ. ನೋಡಿರಿ, ಇಷ್ಟಾದರೆ ಸಾಕು. ಸೊ ಸ್ವಲ್ಪ ಘಮ ಘಮ ಅಂತೂ ಬರ್ತದೆ, ಟೇಸ್ಟ್ ಕೂಡ ಸ್ವಲ್ಪ ಇಂಪ್ರೂವ್ ಇರ್ತದೆ. ಇಂಪ್ರೂವ್ ಅಂದರೆ ಚಲೋ ಇರ್ತದೆ ಅಂತ ಹೇಳ್ಬೋದು. ಇವಾಗ ನಮ್ಮ ಮಿಕ್ಸ್ಚರ್ ರೆಡಿ ಇದೆ. ಸೊ ಇದನ್ನು ನಾವು ಬ್ರೆಡ್ ಪುಡ್ಡಿಂಗ್ ಮಾಡುವಂಥ ಟಿನ್ ಏನಿರ್ತದೆ ಅದಕ್ಕೇನೋ ಸಕ್ಕರೆ ಪಾಕ ಹಾಕಿಟ್ಟಿದ್ವಿ, ಅದ್ರ ಮೇಲೆ ಇದನ್ನು ಹಾಕಿ ಸರಿ ಸಮಾನವಾಗಿ ಇದನ್ನು ಒಂದು ಪ್ಲೇನ್ ಮಾಡ್ಕೋಬೇಕು ಮ್ಯಾಲಿಂದನ್ನು. ಅಂದರೆ ನಾವು ಯಾವಾಗ ಇದನ್ನು ತೆಗಿತೇವೆ ಪ್ಲೇಟಿಗೆ ಸಿಂಪಲಾಗಿ ರೌಂಡಾಗಿ ಶೇಪ್ ಒಳಗೆ ಕರೆಕ್ಟಾಗಿ ಬರಬೇಕಂದ್ರೆ ನೀವು ಇದನ್ನು ಸ್ವಲ್ಪ ಮೇಲೆಲ್ಲ ಪ್ಲೇನ್ ಮಾಡಿ ಹಾಕಬೇಕು. ನಾನಿಲ್ಲಿ ಸ್ಪೂನಲ್ಲಿ ಸ್ವಲ್ಪ ಸಿಂಪಲಾಗಿ ಇದನ್ನು ಪ್ಲೇನ್ ಮಾಡೀನಿ ರೀ. ಇದಾದ ನಂತರ ಗ್ಯಾಸನ್ನು ತುಂಬ ಕಡಿಮೆ ಉರಿ ಇಟ್ಕೊಂಡು ಇದ್ರ ಮೇಲೆ ನಾನು ಇಲ್ಲಿ ನಾನ್ ಸ್ಟಿಕ್ ಒಂದು ಪಾತ್ರೆ ಯೂಸ್ ಮಾಡ್ಲಿಕ್ಕತ್ತೇನೆ ರೀ. ನೀವು ನಿಮ್ಮ ಮನೆಯೊಳಗೆ ಯಾವುದಾದ್ರು ಅದನ್ನು ಬಳಸ್ಬೋದು. ಸ್ವಲ್ಪ ತೆಗ್ಗಿನಂಗಿರಬೇಕು ಆ ರೀತಿ ಒಂದು ಪಾತ್ರೆ ತೊಗೊಂಡು ನೀವು ಬಳಸಿದ್ರೆ ಉತ್ತಮ. ಅಂದರೆ ಅದ್ರೊಳಗೆ ನಾವು ನೀರು ಹಾಕಬೇಕು. ನೀರಿನ ಸ್ಟೀಮಿಂದನೇ ಇದು ಚೆನ್ನಾಗಿ ನಮ್ಮ ಒಂದು ಬ್ರೆಡ್ ಪುಡ್ಡಿಂಗು ರೆಡಿ ಆಗಬೇಕು. ಹೀಗಾಗಿ ಸ್ವಲ್ಪ ಈ ರೀತಿ ತಳ ಕರೆಕ್ಟಾಗಿ ಈ ರೀತಿ ಒಳಗಡೆ ಇದ್ದರೆ ಅದ್ರ ನಾವು ನೀರು ಹಾಕಿ ಒಂದು ಸ್ಟ್ಯಾಂಡ್ ಕೂಡ ಇಡ್ಬೋದು. ನೀವು ಅಕಸ್ಮಾತ್ ಪ್ಲೇನ್ ತೊಗೊಂಡ್ರೆ ಕರೆಕ್ಟಾಗಿ ಬರೋದಿಲ್ಲ ಬ್ರೆಡ್ ಪುಡ್ಡಿಂಗು. ಸೊ ಇದ್ರ ಬಗ್ಗೆ ಲಕ್ಷ್ಯ ಇರಲಿ. ಸೊ ನಾನಿಲ್ಲಿ 1 ಗ್ಲಾಸ್ ನೀರು ಹಾಕ್ಲಿಕ್ಕತ್ತೀನಿ ನಾರ್ಮಲಾಗಿ. ನೋಡಿರಿ, ಇದ್ರೊಳಗೆ ನಾನು ಸ್ಟ್ಯಾಂಡ್ ಇಡ್ಲಿಕ್ಕತ್ತೀನಿ. ಈ ಸ್ಟ್ಯಾಂಡ್ ಎಲ್ಲರ ಮನೆಗೂ ಇರ್ತದೆ ನಾರ್ಮಲಾಗಿ. ಅಕಸ್ಮಾತ್ ನಿಮ್ಮ ಮನೆಗೆ ಈ ಸ್ಟ್ಯಾಂಡ್ ಇಲ್ಲಪ್ಪ ಅಂತಂದ್ರೆ ಯಾವುದಾದ್ರೂ ಊಟದ ಡಬ್ಬಿ ಬಾಯಿ ಇರ್ತಾವೆ ಅಥವಾ ಯಾವುದಾದ್ರೂ ಒಂದು ಮುಚ್ಚಳ ಇರ್ತದೆ, ಸ್ಟೀಲ್ ಮುಚ್ಚಳ ಇರ್ತದೆ ನೋಡಿರಿ ಈ ರೀತಿ. ಇದನ್ನು ಕೂಡ ನೀವು ಉಲ್ಟಾ ಮಾಡಿಟ್ಟು ಅದ್ರ ಮೇಲೆ ನಾವು ಬ್ರೆಡ್ ಪುಡ್ಡಿಂಗ್ ಏನು ಪಾತ್ರೆ ಯೂಸ್ ಮಾಡಿರ್ತೀವಿ ಅದನ್ನ ಇಟ್ಟರೂ ಕೂಡ ಬ್ರೆಡ್ ಪುಡ್ಡಿಂಗು ತುಂಬ ಈಸಿಯಾಗಿ ಬರ್ತದೆ. ಅದಕ್ಕೇನು ಚಿಂತೆ ಬೇಡ. ಇಲ್ಲಿ ನನಗೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಬೇಕು ಅನ್ನಿಸ್ಲಿಕ್ಕತ್ತದ, ಹೀಗಾಗಿ ನಾನು ಇನ್ನೊಂದು ಸ್ವಲ್ಪ ನೀರನ್ನ ಹಾಕ್ಲಿಕ್ಕತ್ತೇನೆ ರೀ. ಮಧ್ಯದಾಗ ನೀವು ನೀರು ಕೂಡ ಚೆಕ್ ಮಾಡಬೇಕು. ಬ್ರೆಡ್ ಪುಡ್ಡಿಂಗ್ ರೆಡಿ ಆಗುವಾಗ ಕೆಲವೊಂದು ಟೈಮ್ ಏನಾಗುತ್ತೆ ನೀರು ಲಗುನ ಕಾದು ಆರಿ ಹೋಗ್ಬಿಡ್ತದೆ. ಸೊ ಹೀಗಾಗಿ ನೀರು ಕಡಿಮೆ ಆಗಬಾರ್ದು. ಸೊ ನೀರು ಚೆಕ್ ಮಾಡ್ತಾ ಇರಬೇಕು. ನೋಡಿರಿ, ನಾನು ಇಲ್ಲಿ ಪ್ಲೇಟ್ ಇಟ್ಟಿಲ್ಲ. ನೋಡಿರಿ, ಈ ರೀತಿ ಇಟ್ಟು ಕರೆಕ್ಟಾಗಿ ಅದು ಮಧ್ಯದಾಗ ಬರಬೇಕು. ಸೊ ಅದನ್ನು ನೋಡಿಕೊಂಡು ಇಟ್ರಿ ಅಂತಂದರೆ ಆಯಿತು. ಇದನ್ನು ನಾವು 30 ನಿಮಿಷ ಆದರೂ ಕನಿಷ್ಠ ಪಕ್ಷ ಇದನ್ನು ನಾವು ಸ್ಟೀಮ್ ಆಗೋದಕ್ಕೆ ಹಾಗೇ ಬಿಡಬೇಕು. ಮಧ್ಯದಲ್ಲಿ ನೀರು ಕಡಿಮೆ ಆಗಿದೆಯಾ ಅಂತ ಈ ರೀತಿ ಚೆಕ್ ಮಾಡಬೇಕು. ನೀರು ಕರೆಕ್ಟ್ ಆಗ್ಯದ ಅಂದರೆ ಸ್ವಲ್ಪ ಪರವಾಗಿಲ್ಲ, ಕರೆಕ್ಟಾಗಿ ಸ್ಟೀಮ್ ಆಗ್ತದೆ. 30 ನಿಮಿಷ ಆದಮೇಲೆ ಬ್ರೆಡ್ ಪುಡ್ಡಿಂಗು ಈ ರೀತಿ ಕಾಣಿಸ್ತದೆ. ಇದ್ರ ಮೇಲೆ ಒಂದು ಪ್ಲೇಟ್ ಇಡಬೇಕು ರೀ, ಪ್ಲೇನ್ ಯಾವುದಾದ್ರೂ ಪ್ಲೇಟು. ಸೊ ಅದ್ರ ಮೇಲೆ ನಾವು ಈ ರೀತಿ ಉಲ್ಟಾ ಮಾಡಿ ಈ ಒಂದು ಬ್ರೆಡ್ ಪುಡ್ಡಿಂಗ್ನ ಹೊರಗಡೆ ತೆಗಿಯೋದು. ಸೊ ಇವಾಗ ನಾನು ತೆಗೆದು ತೋರಿಸ್ತೀನಿ ಹೆಂಗೆ ಬಂದದ ಅಂತ. ನೋಡಿರಿ ಎಷ್ಟು ಚೆಂದಾಗಿ ಬಂದೈತಿ. ತುಂಬ ಟೇಸ್ಟಿ ಇರ್ತದೆ ಆ್ಯಂಡ್ ಮಕ್ಳಿಗೆ ಭಾಳ ಇಷ್ಟ ಆಗ್ತೈತಿ. ಇದು ಸ್ವಲ್ಪ ಜೆಲ್ಲಿ ಟೈಪ್ ಇರ್ತದೆ, ಇದು ಸ್ಮೂತಾಗಿರ್ತದೆ. ಸೊ ಇದನ್ನು ನೀವು ಮಕ್ಳಿಗೆ ಮಾಡಿಕೊಟ್ರಿ ಅಂತಂದ್ರೆ ಎಂಥವ್ರು ಇದ್ದರೂ ಕೂಡ ಬ್ರೆಡ್ ತಿನ್ನೋದಿಲ್ಲ ಅನ್ನೋರು ಕೂಡ ಇದನ್ನು ತಿಂತಾರೆ. ಸೊ ಇದನ್ನು ನೀವು ವೀಕೆಂಡ್ ಒಳಗೆ ಏನಾದರೂ ಮನೆ ಸ್ಪೆಷಲ್ ಇದ್ದರೆ ಮನೆಗೆ ಹುಡುಗರಿಗೆ ಮಾಡಿ ಕೊಡ್ಬೋದು. ಅಂಥ ಪರಿ ಏನು ತುಂಬ ಈಸಿ ಇದೆ. ಮನೆ ಟ್ರೈ ಮಾಡಿರಿ. ನಿಮ್ಗೆ ಇಷ್ಟ ಆದರೆ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಫ್ರೆಂಡ್ಸ್, ಇವತ್ತಿನ ಈ ರೆಸಿಪಿ ನಿಮಗೆ ಹೆಂಗೆ ಅನ್ನಿಸ್ತು ಅಂಥೇಳಿ ವಿಡಿಯೋ ಕೆಳಗಡೆ ಒಂದು ಲೈಕ್ ಬಟನ್ ಇದೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಬಟನ್ನ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ. ನಿಮ್ಮ ಒಂದು ಲೈಕು ತುಂಬ ಒಂದು ಇಂಪಾರ್ಟೆಂಟ್ ನಮ್ಗೆ. ಸೊ ಲೈಕ್ ಮಾಡೋದನ್ನು ಮರಿಬೇಡ್ರಿ ಮತ್ತು ಶೇರ್ ಕೂಡ ಮಾಡಿರಿ ಸಾಧ್ಯ ಆದರೆ. ಮುಂದಿನ ವಿಡಿಯೋದಾಗ ಮತ್ತೆ ಸಿಗೋಣಂತ.